Kochi. Okay, hands back. Then ground punch. 1, 2, 3, 4. Name. Start. Back. Downer block. Single count. Breathe ಮಾಡಬೇಕು. Start 1. Hands back. ಕರೆಕ್ಟ್ ಆಗಿರಬೇಕು ಎಲ್ಲರೂ. 5, 6, 7, 8, 9, 10. ಮುದ್ದು ಮಕ್ಕಳಿಗೆ ನಮಸ್ಕಾರ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ತರಬೇತಿದಾರರು ಹಾಗೂ ಮುಖ್ಯ ಶಿಕ್ಷಕ ಬಬ್ರುವಾಹನ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಇವ್ರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಒಂದು ಬೆಲ್ಟ್ ಪರೀಕ್ಷೆ ಕಾರ್ಯಕ್ರಮದ ಬಗ್ಗೆ ಒಂದು ಹಿತನುಡಿಗಳನ್ನು ಹೇಳಲು ಬಯಸುತ್ತೇನೆ. ಇವತ್ತು ನ್ಯೂ ಬ್ರೈಟ್ ಕರಾಟೆ ಸ್ಪೋರ್ಟ್ಸ್ ಹಾಗೂ ಜವಾನ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕಲರ್ ಬೆಲ್ಟ್ ಹಾಗೂ ಬ್ಲ್ಯಾಕ್ ಬೆಲ್ಟ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿದೆ, ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಮಾಡಿಲ್ಲ. ಬೆಲ್ಟ್ ಎಕ್ಸಾಮ್ ಅಂದ್ರೆ ಏನು ಮೊದಲು ಅದು ಗೊತ್ತಿಟ್ಕೋಬೇಕು. ಈಗ ಆ್ಯನ್ಯುವಲ್ ಎಕ್ಸಾಮ್ ಬರ್ತೈತೆ ನಿಮ್ಮದು ಶಾಲೆಯಲ್ಲಿ, ಅದ್ರಗೋಸ್ಕರ 1 ವರ್ಷ ಪ್ರಾಕ್ಟೀಸ್ ಮಾಡ್ತೀರಿ. 5th ಇದ್ದವರು 5th ಆ್ಯನ್ಯುವಲ್ ಎಕ್ಸಾಮ್ ಬರ್ತೈತಿ. ಆ 1 ವರ್ಷ ಫುಲ್ಲು ಪ್ರಾಕ್ಟೀಸ್ ಆಗಿರುವಂಥದ್ದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರಿತೀರಿ. ನಂತರ ರಿಸಲ್ಟ್ ಬರ್ತೈತಿ, ಪಾಸ್ ಆಗ್ತೀರಿ. 5th ಇದ್ದವ್ರು 6th ಹೋಗ್ತೀರಿ, 6th ಇದ್ದವ್ರು 7th ಹೋಗ್ತೀರಿ. ಆ್ಯನ್ಯುವಲ್ ಎಕ್ಸಾಮ್ ಅದೇ ಥರ ಕರಾಟೆಯಲ್ಲಿನೂ ಪ್ರತಿ 4 ತಿಂಗಳ ಅಥವಾ 5 ತಿಂಗಳಕ್ಕೊಮ್ಮೆ ಬೆಲ್ಟ್ ಎಕ್ಸಾಮ್ ಇರ್ತೈತಿ. ಆ ಬೆಲ್ಟ್ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ ಇದ್ದಂಗೆ ನಿಮಗೆ ಕರಾಟೆಯಲ್ಲಿ ನೀವು ದಿನನಿತ್ಯ ಏನು ನಿಮಗೆ ತರಬೇತಿದಾರರು ನೀಡಿರುವಂಥ ತರಬೇತಿ ನಿಮ್ಮ ಹಂತಕ್ಕೆ ವೈಲ್ಡ್ ಬೆಲ್ಟ್ಗೆ ಎಷ್ಟು ಬರಬೇಕು, ಏನು ಬರಬೇಕು, ವೈಟ್ ಬೆಲ್ಟ್ನವ್ರಿಗೆ ಕನಿಷ್ಠ ಪಕ್ಷ 5 ಬ್ಲಾಕ್ಸು, 2 ಪಂಚು, 3 ಪಂಚು, 2 ಕಿಕ್ಸ್ ಬಂತಂದ್ರೆ ಅವ್ರು ಪಾಸ್. ಇಷ್ಟೇ ವೈಟ್ ಬೆಲ್ಟ್ನವ್ರಿಗೆ, ಭಾಳಷ್ಟು ಬೇಕಾಗಿಲ್ಲ. ಹಾಗೆ ಹಂತವಾಗಿ ಯೆಲ್ಲೋ ಬೆಲ್ಟ್ನವರಿಗೆ ಅದಕ್ಕಿಂತ ಒಂದು 2 ಜಾಸ್ತಿ, ಆರೆಂಜ್ ಬೆಲ್ಟಿನವರಿಗೆ ಇನ್ನೂ ಜಾಸ್ತಿ, ಗ್ರೀನ್ ಬೆಲ್ಟ್, ಬ್ಲ್ಯಾಕ್ ಬೆಲ್ಟ್ನವರು ಅಗದಿ ಸ್ಟಾರ್ಟಿಂಗ್ಲಿಂದ ಹಿಡಿದು ಎಂಡಿಂಗ್ವರೆಗೆ ನೋಡ್ತೀವಿ. ಬ್ಲ್ಯಾಕ್ ಬೆಲ್ಟ್ನವ್ರಿಗೆ ಎಕ್ಸಾಮ್ನಲ್ಲೇ 1 ತಾಸು ಎಕ್ಸಾಮ್ ಇರ್ತೈತಿ. ಪ್ರತಿ ಒಬ್ಬೊಬ್ಬರು ಒಂದು ಬೆಲ್ಟ್ನವ್ರಿಗೆ 1 ತಾಸು ಇರ್ತೈತಿ. 7 ಟೋಟಲ್ ಆ್ಯನ್ಯುವಲ್ ಎಕ್ಸಾಮ್ 7 hours. ಹೌದಾ? 1 hour 1 ಟೋಟಲ್ ಎಷ್ಟಾಯಿತು? 7 hours. ಬ್ಲ್ಯಾಕ್ ಬೆಲ್ಟಿಗೆ ಎಷ್ಟು ಅವರ್ಸ್ ಬೇಕು? 10 hours. 10 ಬೆಲ್ಟ್. ಅಂಡರ್ಸ್ಟುಡ್? ಈ ಥರ ಹಂತವಾಗಿ ಕ್ಲಾಸ್ನಲ್ಲಿ ಯಾವ ಥರ ಎಕ್ಸಾಮ್ ಕೊಡ್ತೀರಿ ಅದೇ ಥರ ಎಕ್ಸಾಮ್ ಇರ್ತೈತಿ. ಇದರಲ್ಲಿ ಮೇನ್ ನೋಡೋದು ನಿಮ್ಮದು ಮೆಂಟಾಲಿಟಿ. ನೀವು ಏನು ಮಾಡ್ತಾ ಇದ್ರಿ, ಎಕಡೆ ದೃಷ್ಟಿ ಕೊಡ್ತಾ ಇದ್ರಿ ಅದು ನೋಡ್ತೀವಿ.
ನಿಮ್ಮ ಸ್ಟನ್ಸ್, ನಿಮ್ಮಲ್ಲಿರುವಂತಹ ಪವರ್, ಹ್ಯಾಂಡ್ ಪವರ್. ಇಲ್ಲಿ ಬರವಣಿಗೆ ಮಾಡ್ಸಂಗಿಲ್ಲ ನಿಮಗೆ, ಗೊತ್ತಾಯ್ತಾ? ಸರ್ ನನಗೆ ಬರೆಯಕ್ಕೆ ಬರೋಂಗಿಲ್ಲ, ನಾನು ಓದಕ್ಕೆ ಬರೋಂಗಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲೇ ನಿಮ್ಮ ಹ್ಯಾಂಡ್ ಪವರ್, ಮುಷ್ಟಿ, ಕರಾಟೆಯಲ್ಲಿ ಮುಷ್ಟಿ ಯಾವ ಥರ ಕಟ್ಟಬೇಕು, ಭಾಳಷ್ಟು ಮಂದಿಗೆ ಮುಷ್ಟಿ ಕಟ್ಟೋದ ಗೊತ್ತಿಲ್ಲ. ಗುಡ್, ವೆರಿ ಗುಡ್, ಗೊತ್ತಾಯ್ತಾ? ವೈಟ್ ಬೆಲ್ಟ್ನವ್ರು ಬಿಡ್ರಿ, ನಿಮ್ಗೆ ಪರವಾಗಿಲ್ಲ, ಫಸ್ಟ್ ಬಂದಿರ್ತೀರಿ. ಕಲರ್ ಬೆಲ್ಟ್, ರೈಟ್, ವೆರಿ ಗುಡ್. ಮುಷ್ಟಿ ಕಟ್ಟೋದು ಗೊತ್ತಿದೆಯಲ್ಲ, ಔಟರ್ಸ್ಗೆ ಗೊತ್ತಿರೋಂಗಿಲ್ಲ. ಮುಷ್ಟಿ ಹಿಂಗೆ ಕಟ್ತಾರೆ, ಇಲ್ಲಿಗಂದ್ರೆ ಹಿಂಗೆ ಕಟ್ತಾರೆ, ಮುಷ್ಟಿ ಕಟ್ಟಂತ. ಕರಾಟೆಯಲ್ಲಿ ಈ ಥರ ಮುಷ್ಟಿ ಕಟ್ಟೋದು, ಇದೇ ಬರೆಗೈ ಮುಷ್ಟಿ ಅನ್ನೋದು. ಏನಾರ ಆಯ್ತಾ ಕೈಯಲ್ಲೇ? ಏನಿಲ್ಲಲ್ಲ, ಹೌದಿಲ್ಲ? ಬರೆಗೈ, ಇದಕ್ಕೆ ಮುಷ್ಟಿ ಕಟ್ಟಿದ್ವಿ. ಮುಷ್ಟಿ ಹೆಂಗೆ ಗಟ್ಟಿ ಹಿಡಿತೀರಿ ನೀವು, ಹಂಗೆ ಕೆಬ್ಬಣ ಆದಂಗೆ ಆಗ್ತೈತಿ ನಿಮ್ಮ ಕೈ. ಇದಕ್ಕೆ ಹೇಳೋದು ಕರಾಟೆ ಮೀನ್ಸ್ ಬರೆಕೈ ಮುಷ್ಟಿ. ಯಾವುದೂ ಆಯುಧ ಇಲ್ಲ ನಮ್ಮಲ್ಲಿ, ನಮ್ಮ ಕೈ ಕಾಲುಗಳನ್ನೇ ನಮಗೆ ಆಯುಧ. ಪ್ರೊವಿಷನಲ್ನಲ್ಲೇ 2 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ, ಆ ಪ್ರೊವಿಷನಲ್ನಲ್ಲೇ 1 ವಿದ್ಯಾರ್ಥಿ ಫೇಲ್ ಆಗಿರ್ತಾರೆ. ಗಣೇಶ್, ಈಗ ನನಗೆ ಇಷ್ಟೊತ್ತವರಿಗೆ ಮಾತಾಡೋಕ್ಕೆ ಕಾಲಾವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಕೊ. ಎಲ್ಲರಿಗೂ ಮಧ್ಯಾಹ್ನದ ಶುಭವಾಗಲಿ. ಎಲ್ಲರೂ ಈ ಬೆಲ್ಟ್ ಪರೀಕ್ಷೆ ಕಾರ್ಯಕ್ರಮಕ್ಕೆ ಕರೆ ನೀಡಿದ ಕೂಡಲೇ ಬಂದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪರೀಕ್ಷೆಯನ್ನು ಮಾಡಿ ತೋರಿಸಿದಿರಿ. ಅದರಲ್ಲಿ ಕೆಲವರು ಪ್ರಮೋಷನ್ನ ಸಹ ಕೂಡ ಪಡೆದಿದ್ದಾರೆ, ಕೆಲವರು ಫೇಲ್ ಕೂಡ ಆಗಿದ್ದಾರೆ. ಫೇಲ್ ಯಾಕಾಗಿದ್ದಾರೆ ಅನ್ನೋದನ್ನು ಸರ್ ವಿಸ್ತಾರವಾಗಿ ಹೇಳಿದರು. ಕೆಲವೊಬ್ಬರು ಆರೋಗ್ಯ ಪರಿಸ್ಥಿತಿಯಿಂದ ಆಗಿರ್ಬೋದು, ಅಥವಾ ಕ್ಲಾಸ್ನಲ್ಲಿ ಸರಿಯಾಗಿ ಅಭ್ಯಾಸ ಮಾಡದೇ ಇರುವುದರಿಂದನಾಗಿರ್ಬೋದು, ಅಥವಾ ಸರಿಯಾಗಿ ಕ್ಲಾಸಿಗೆ ಹೋಗದೇನೆ ಇರ್ಬೋದು. ಪರೀಕ್ಷೆ ಅಂತಂದರೆ ನಾವು ಅದಕ್ಕೆ ಸುಮಾರು 3 ರಿಂದ 4 ತಿಂಗಳ ಮುಂಚೆನೇ ಅದಕ್ಕೆ ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡಿದ ಕೂಡಲೇ ನಾವು ಬಂದು ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿದ್ದ ಮಾಡಿ ತೋರಿಸ್ಬೋದು. ನಾವು ಶಾಲಾ ಪರೀಕ್ಷೆಯಲ್ಲಿ ಬರೆದು ತೋರಿಸ್ತೀವಿ, ಕರಾಟೆ ಪರೀಕ್ಷೆಯಲ್ಲಿ ಮಾಡಿ ತೋರಿಸ್ಬೇಕಾಗತ್ತೆ. ನಿಮ್ಮ ಬಾಡಿ ಪವರ್, ಹ್ಯಾಂಡ್ ಪವರ್, ಲೆಗ್ ಬ್ಯಾಲೆನ್ಸ್ ಎಲ್ಲದನ್ನು ಇದರಲ್ಲಿ ಚೆಕ್ ಮಾಡಲಾಗುತ್ತೆ. ಏನಿದೆ ಅಂದರೆ ಸತತವಾಗಿ 1 ರಿಂದ 2 ತಾಸು ಫುಲ್ ಎಕ್ಸಸೈಸ್ ಮಾಡಿಸ್ತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿ ಇರುವಂಥ ಎನರ್ಜಿನ ಹೊರಗಡೆ ಹಾಕಿಬಿಡ್ತೀವಿ. ಬಾಡಿಯಲ್ಲಿ ಇರುವಂಥ ಎನರ್ಜಿನ ಹೊರಗಡೆ ಹಾಕ್ತೀವಿ. ಹೊರಗಡೆ ಹಾಕಿದ ತಕ್ಷಣವೇ ಮತ್ತೆ ನಿಮಗೆ ಎಕ್ಸ್ಟ್ರಾ ಎನರ್ಜಿನ ಚೆಕ್ ಮಾಡ್ತೀವಿ. ಅದು ಹೆಂಗೆ ಚೆಕ್ ಮಾಡ್ತೀವಿ? ನೀವು ಕ್ಲಾಸಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡಿದ್ದೀರಿ, ಯಾವ ರೀತಿ ಇಲ್ಲ ಅನ್ನೋದನ್ನ ಇದೇ ನಿಮ್ಮ ಎಕ್ಸಾಮಲ್ಲಿ ಗೊತ್ತಾಗ್ಬಿಡ್ತದೆ. ನೀವು ಕ್ಲಾಸಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡಿದ್ರಿ ಅಂತಂದರೆ, ನೀವು ಇಲ್ಲಿ ಎಷ್ಟೇ ಎಕ್ಸಸೈಸ್ ಮಾಡಿಸಿದ್ರು ಕೂಡ ಒಳಗಡೆ ಒಂದು ಪವರ್ ಇನ್ನೊಂದು ಸೀಕ್ರೆಟ್ ಆಗಿ ನಿಮ್ಮಲ್ಲಿ ಕ್ರಿಯೇಟ್ ಆಗಿರ್ತೈತೆ, ಬೆಳೆದಿರ್ತೈತೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಅದು ನಿಮ್ಮಲ್ಲಿ ಇರುವಂಥ ಪವರ್ ಗೊತ್ತಾಗ್ಬೇಕಂದ್ರೆ ಯಾವಾಗ ಗೊತ್ತಾಗುತ್ತೆ? ಎಕ್ಸಾಮ್ನಲ್ಲಿನೇ ಗೊತ್ತಾಗುತ್ತೆ. ಈಗ ನೋಡ್ರಿ, ನಾವು ಶಾಲಾ ಒಂದು ಅವಧಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಪುಸ್ತಕ ಒಂದು ತಗೊಂಡು ಏನು ಮಾಡ್ತೀವಿ, ಎಲ್ಲ ಒಂದು ಸಬ್ಜೆಕ್ಟ್ ನಾವು ಅಭ್ಯಾಸ ಮಾಡ್ತೀವಿ. ಪ್ರಮೋಷನ್ ಆಗಿದ್ದಾರೆ ಆದ್ರಿಗೆ ಅವ್ರಿಗೆ ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ ಅಂತಂದರೆ, ಇನ್ನೂ ರೆಡಿ ಆಗಬೇಕು. ಮಾಡಿದ್ರಿ, ಚೆನ್ನಾಗಿ ಮಾಡಿದ್ರಿ, ನೀವು ನೆಕ್ಸ್ಟ್ ಬೆಲ್ಟ್ ಲೆವೆಲ್ಗಿದೆ. ಯಾಕಪ್ಪ ಅಂದರೆ ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟ್ನಲ್ಲಿ ಮತ್ತಲ್ಲಿ ವಂಚಿತರಾಗಬಾರ್ದು. ಒಂದೇ ಎಕ್ಸಾಮ್ನಲ್ಲಿ ಪ್ರೊವೈಸ್ನಲ್ಲಿನೂ ನೀವು ಕನ್ಫರ್ಮ್ ಲೆವೆಲ್ಗೆ ಹೋಗಬೇಕು. ಆ ಉದ್ದೇಶದಿಂದ ಏನು ಮಾಡಿರ್ತೀವಿ ಅವ್ರಿಗೆ ಅಧ್ಯಕ್ಷತೆ ಎರಡನೇ ಬೆಲ್ಟಿಗೆ ಮೇಡಮ್ ಅವರು ನಿರ್ವಹಿಸಬೇಕೆಂದು ಕೋರಿಕೊಳ್ಳುತ್ತೇವೆ. 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳು. ಕರಾಟೆ ವಿದ್ಯಾರ್ಥಿಗಳ ಬಡ್ತಿ ಬೆಲ್ಟ್ ಪರೀಕ್ಷಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರೀಕ್ಷಕರು, ಕರಾಟೆ ತರಬೇತುದಾರರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಮತ್ತು ಪಾಲಕರು, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪಾಲಕರಾಗಿ ಬಂದೆ, ಆದ್ರೆ ನಾನು ಇಲ್ಲಿ ಅಧ್ಯಕ್ಷರನ್ನು ಮಾಡಿಕೊಂಡಿರಿಸಿದ್ರು. ಈ ಕರಾಟೆ ಪರೀಕ್ಷೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ರಿ. ನಾನು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ. ಸರ್ ಎಲ್ಲ ಅವರು ಪರೀಕ್ಷಕರು, ಅವರಿಗೆ ಗೊತ್ತಾಗ್ತದ ಯಾರು ಇನ್ನೂ ಎಷ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡಬೇಕು, ಪ್ರಯತ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ. ಇದು ಒಂದು ಈಗಿನ ಒಂದು ಸಮಾಜದಲ್ಲಿ ಈ ಒಂದು ಕರಾಟೆ ಪ್ರಾಕ್ಟೀಸು, ಈ ಕರಾಟೆ ಪರೀಕ್ಷೆಗಳು ಮುಖ್ಯವಾಗಿ ಬೇಕೇ ಬೇಕು. ಯಾಕೆಂದರೆ ನಮಗೆ ನಾವೇ
ಕಾಯ್ಕೋಬೇಕು, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ, ಈ ಕರಾಟೆ ಪರೀಕ್ಷೆ, ಈ ಕರಾಟೆ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿರುವಂಥದ್ದು. ಆಗಮಿಸಿರುವ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡುತ್ತೇವೆ. ರೈಟ್.